ಕೈ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಪರ ನಾಮಪತ್ರ ಸಲ್ಲಿಕೆಗೆ ಬಂದ ವೀಣಾ ಕಶ್ಯಪ್ಪನವರ ಬಾಗಲಕೋಟೆ. ಕಳೆದ ಒಂದು ತಿಂಗಳಿನಿಂದ ಕಾಂಗ್ರೆಸ್ ನಾಯಕರ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿದ್ದ ಲೋಕಸಭಾ ಟಿಕೆಟ್ ವಂಚಿತೆ ವೀಣಾ ಕಶ್ಯಪ್ಪನವರು ಇದೀಗ ಮುನಿಸನ್ನು ಬದಿಗಿಟ್ಟು ಇಂದು ನಡೆದ ಕಾಂಗ್ರೆಸ್ ರೋಡ್ ಶೋನಲ್ಲಿ ಭಾಗಿಯಾಗಿದ್ದರು. ಇದು ಅನೇಕರಿಗೆ ಭಾರೀ ಅಚ್ಚರಿ ಮೂಡಿಸಿದ್ದು, ಬಾಗಲಕೋಟೆ ಲೋಕಸಭಾ ಚುನಾವಣೆಯ ಕೈ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಪರ ಕಡೆಗೂ ಪ್ರಚಾರಕ್ಕೆ ಧುಮುಕಿದ್ದಾರೆ. ಬಾಗಲಕೋಟೆಯಲ್ಲಿ ನಡೆದ ರೋಡ್ ಶೋನಲ್ಲಿ ಅಭ್ಯರ್ಥಿ ಪರ ಮತಯಾಚನೆ ಆರಂಭಿಸಿದ ವೀಣಾ ಅಂಬೇಡ್ಕರ್ ವೃತ್ತದಲ್ಲಿ ಸಂಯುಕ್ತ ಜನತೆ ಸೇರಿ ಕಾರ್ಯಕರ್ತರಿಗೆ ಕೈಬೀಸಿ ಮಾತನಾಡಿದರು. ಸಂಯುಕ್ತ ಜೊತೆಯಲ್ಲಿ ನಡೆದ ವೀಣಾ ಇಬ್ಬರು ಒಟ್ಟಿಗೆ ಕೈ ಮೇಲೆತ್ತುವ ಮೂಲಕ ಒಗ್ಗಟ್ಟು ಪ್ರದರ್ಶಿಸಿದ್ರು. ದಂಪತಿ ಸಮೇತರಾಗಿ ರೋಡ್ ಶೋನಲ್ಲಿ ಆಗಮಿಸಿದ ಶಾಸಕ ವಿಜಯಾನಂದ ಕಶ್ಯಪ್ಪನವರ್ ಮತ್ತು ವೀಣಾ ಕಶ್ಯಪ್ಪನವರ್ ನಾವು ಪಕ್ಷದ ನಿಲುವಿಗೆ ಬದ್ಧರಾಗಿದ್ದೇವೆ ಎಂಬುದನ್ನು ಕಡೆಗೂ ಸಾಬೀತುಪಡಿಸಿದ್ದಾರೆ. ರೋಡ್ ಶೋ ವೇಳೆ ಹುನಗುಂದ ಶಾಸಕ ವಿಜಯಾನಂದ ಕಶ್ಯಪ್ಪನವರ ಭರ್ಜರಿ ಡ್ಯಾನ್ಸ್ ಮಾಡಿದ್ದು, ಅವರನ್ನು ಕೈ ಕಾರ್ಯಕರ್ತರು ಹೆಗಲ ಮೇಲೆ ಹೊತ್ತು ಸಾಗಿದ್ದಾರೆ. ವೀಣಾ ಕಶ್ಯಪ್ಪನವರಿಗೆ ಜೈಕಾರ ಹಾಕಿ ಸಂಭ್ರಮಿಸಿದ್ದ ಕಾರ್ಯಕರ್ತರು ಅಕ್ಕನಿಗೆ ಟಿಕೆಟ್ ಸಿಕ್ಕಿಲ್ಲ ಎಂಬುದನ್ನು ಮರೆತು ಇದೀಗ ಪ್ರಚಾರದಲ್ಲಿ ಸಂಭ್ರಮದಿಂದ ಪಾಲ್ಗೊಂಡಿದ್ದಾರೆ. ಕಾರ್ಯಕರ್ತರ ಹುಮ್ಮಸ್ಸನ್ನು, ನಮ್ಮ ನಾಯಕರ ನೇತೃತ್ವವನ್ನು ಪ್ರದರ್ಶನ ಮಾಡ್ತಾ ಇದೆ. ಮುಂಬರುವಂತಹ ದಿನಮಾನಗಳಲ್ಲಿ ನಾವು ಬಾಗಲಕೋಟೆಯ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಗುಲಾಲ್ ಹಾರಿಸಿ ಬೆಳೆಯುವಂತಹ ಒಂದು ಭರವಸೆ ನಮ್ಮಲ್ಲಿದೆ. ನಾನು ನನ್ನ ಯುಕ್ತಿ ಮೀರಿ ಜನರ ಒಂದು ಸೇವೆಗೋಸ್ಕರ ನಾನು ಪ್ರಯತ್ನವನ್ನು ಮಾಡ್ತೀನಿ. ನಿರಂತರವಾಗಿ ಜನರ ಸೇವೆಯಲ್ಲಿ ಇರ್ತೀನಿ ಅಂತ ಈ ವೇದಿಕೆ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಜನರ ಸಮಸ್ಯೆಯನ್ನು ಆಲಿಸಿ ಅವರ ಕಷ್ಟಗಳು, ಅವರ ಕುಂದುಕೊರತೆಗಳು, ಅವರ ಮನೆಯ ಮಗಳಾಗಿ ನಾನು ನಿರಂತರವಾಗಿ ಕೆಲಸ ಮಾಡ್ತೀನಿ ಸರ್.